ಎಲ್ಲಾದರೂ ಆಚೆ ಹೋಗಿ ಬಂದಿದ್ದೀರಾ, ಮನೇಲಿ ಅಡುಗೆ ಮಾಡೋಕ್ಕೆ ಬೇಜಾರಾಗ್ತಿದೆ, ಅನ್ನ ಸಾಂಬಾರು ಯಾರಪ್ಪ ಮಾಡ್ತಾರೆ ಅನ್ನೋ ಅಂಥ ಟೈಮ್ನಲ್ಲಿ ಈ ಒನ್ ಪಾಟ್ ರೈಸ್ ರಸಮ್ ರೆಸಿಪಿನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಕಂಫರ್ಟ್ ಫುಡ್ ಇದು. ನಿಮ್ಗೆ ಯಾವುದು ಕಂಫರ್ಟ್ ಫುಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಹಾಕಿ ಮಸೂರ್ ದಾಲ್, ತೊಗರಿಬೇಳೆ ಮತ್ತು ಹೆಸರುಬೇಳೆನ ನೀರು ಹಾಕಿ ನೆನೆಯೋಕ್ಕಿಡಬೇಕು. ಒಂದು 10 ನಿಮಿಷ ನೆನೆಸ್ಲಿಕ್ಕಿಡಿ. ನೆನೆಯೋ ಅಷ್ಟರಲ್ಲಿ ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ಕೂಡ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಅದಾದಮೇಲೆ ಟೊಮ್ಯಾಟೊ ಹಾಕಿ, ಟೊಮ್ಯಾಟೊ ಸಾಫ್ಟ್ ಆಗ್ತಾಯಿದೆ ಅನ್ನೋಂಥ ಟೈಮ್ನಲ್ಲಿ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಅದಾದಮೇಲೆ ನೆನೆಸಿಟ್ಟಿದ್ವಲ್ಲ ಅಕ್ಕಿ ಬೇಳೆನ ಅದನ್ನು ಕೂಡ ಇದಕ್ಕೆ ಹಾಕಿ ಅದ್ರ 4ರಷ್ಟು ನೀರು ಹಾಕಿ 4 ವಿಷಲ್ ಕೂಗಿಸ್ಕೊಳ್ಳಿ. ಇದು 4 ವಿಷಲ್ ಬಂದಮೇಲೆ ವಿಷಲ್ ಆರೋ ತನಕ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಅದಕ್ಕೆ ನೆನೆಸಿಟ್ಟಿರೋವಂಥ ಹುಣಸೆ ಹಣ್ಣಿನ ನೀರು ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಅಷ್ಟೇ, ರಸಮ್ ರೈಸ್ ರೆಡಿ ಆಯಿತು. ಇವಾಗ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಪ್ಪಳ ಮತ್ತು ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.